ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಾಗಿರ್ಬೋದು, ಹಾಗೆ ಬೇರೆ ಬೇರೆ ಏನು ಗವರ್ನಮೆಂಟ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಏನು ಕಾಲ್ಫಾರ್ಮ್ ಆಗಿದೆ. ಸೊ ಅಲ್ಲಿ ಕೇಳುವಂತಹ ಸಾಮಾನ್ಯ ಕಂಪ್ಯೂಟರ್ ಜ್ಞಾನ, ಓಕೆ, ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂಗೆ ಇದು 5ನೇ ವಿಡಿಯೋ ಆಗಿದೆ. ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಕಂಪ್ಯೂಟರ್ಗಳನ್ನ ಅವುಗಳ ಸೈಜ್ ಆಧಾರದ ಮೇಲೆ, ಗಾತ್ರಗಳ ಆಧಾರದ ಮೇಲೆ, ಬಹಳ ಹೆಚ್ಚಾಗಿ ಸಾಮರ್ಥ್ಯಗಳ ಆಧಾರದ ಮೇಲೆ ಸೊ 4 ಭಾಗವಾಗಿ ಡಿವೈಡ್ ಅನ್ನು ಮಾಡ್ತೇವೆ. ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತೆ ಸೂಪರ್ ಕಂಪ್ಯೂಟರ್ಸ್ ಅಂತ ಹೇಳಿ. ಸೊ ಅದನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ. ಸೊ ದಟ್ ಯಾರ್ಯಾರು ಅಭ್ಯರ್ಥಿಗಳು ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಮುಂದೆ ಬರುವಂತಹ PDO, RDPR ನೇಮಕಾತಿಗಳು, FDA, SDA ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕಂಪ್ಯೂಟರ್ ನಾಲೆಜ್ ಅನ್ನ ಕೇಳೋದ್ರಿಂದ ಈ ವಿಡಿಯೋ ಬಹಳ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ಸೆಕ್ಷನ್ ನಿಂದ ಎಲ್ಲೆಲ್ಲಿ ಯಾವ ರೀತಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ, ಸೊ ಅದ್ರ ಬಗ್ಗೆನೂ ನಿಮಗೆ ಈ ವಿಡಿಯೋದಲ್ಲಿ ಅನಾಲೈಸಿಸ್ ಮಾಡ್ತಾ ವಿಡಿಯೋವನ್ನು ಮಾಡ್ತಾ ಇರ್ತೇವೆ. ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕಂಪ್ಯೂಟರ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಆರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ಗಮನಕ್ಕೆ ಇದು ಕಂಪ್ಯೂಟರ್ ಮೇಲೆ 5ನೇ ವಿಡಿಯೋ ಆಗಿರುತ್ತೆ. ಇನ್ನು 4 ವಿಡಿಯೋಗಳ ಫುಲ್ ಪ್ಲೇ ಲಿಸ್ಟ್ ಏನಿರುತ್ತೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ, VAO ಕಂಪ್ಯೂಟರ್ ವಿಡಿಯೋಸ್ ಅಂತ ಹೇಳಿ. ಸೊ ಯಾರ್ಯಾರು ಆ ವಿಡಿಯೋಗಳನ್ನು ನೋಡಿಲ್ಲ, ಈ ವಿಡಿಯೋ ನೋಡಿ ಆದ್ಮೇಲೆ ಆ ಎಲ್ಲ ವಿಡಿಯೋಸ್ಗಳನ್ನ ನೀವು ಪ್ಲೇ ಮಾಡಿ ನೋಡ್ಕೋಬಹುದು ಫ್ರೆಂಡ್ಸ್. ಹಾಗೆ ನೋಟ್ಸ್ನು ಸಹ ಅಲ್ಲಿಂದ ರೆಡಿ ಮಾಡ್ಕೋಬಹುದು. ಲೆಟ್ಸ್ ಬಿಗಿನ್ ಫ್ರೆಂಡ್ಸ್. ಹಾಗೇನೆ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹಿಸ್ಟರಿ ಅಥವಾ ಎವಲ್ಯೂಷನ್ ಆಫ್ ಕಂಪ್ಯೂಟರ್ನ ಅರ್ಥ ಮಾಡ್ಕೊಂಡ್ ಬಂದಿದ್ವಿ. ಸೊ ಬಹಳ ಮುಖ್ಯವಾಗಿ ಕಂಪ್ಯೂಟರ್ ಯಾವ ರೀತಿ ಬಿಗಿನಿಂಗ್ ಆಯ್ತು, ಸೊ ಟ್ಯಾಲಿಸ್ಟಿಕ್ಸ್ ನಿಂದ ಹಿಡ್ಕೊಂಡು ನೋಡ್ತಾ ಇರ್ಬೋದು, ಅಬ್ಯಾಕಸ್, ನೇಪಿಯರ್ ಬೋರ್ನ್, ಹಾಗೆ ದ ಸ್ಲೈಡ್ ರೂಲ್ ಇವೆಲ್ಲವನ್ನು ಓದಿದ್ದೇವೆ. ಹಾಗೆ ಪಾಸ್ಕ್ಲೈನ್, ಹಾಗೆ ಡಿಫರೆನ್ಸ್ ಇಂಜಿನ್, ಏನು ಚಾರ್ಲೆಸ್ ಬ್ಯಾಬೇಜ್ ಅವ್ರನ್ನ ಫಾದರ್ ಆಫ್ ಕಂಪ್ಯೂಟರ್ ಅಂತ ಏನ್ ಕರಿತೇವೆ, ಅವರ ಡಿಫರೆನ್ಸ್ ಇಂಜನ್ ಮತ್ತೆ ಅನಾಲಿಟಿಕಲ್ ಇಂಜನ್ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಈ ಹಿಂದಿನ ಕ್ಲಾಸಸ್ಗಳಲ್ಲೆಲ್ಲ, ಅಂದ್ರೆ ಪಾರ್ಟ್ 1 ಅಲ್ಲಿ ನಾವು ನೋಡಿದ್ದೇವೆ. ಹಾಗೆ ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಅಂತೂ ಇದು 3 ವಿಡಿಯೋಗಳನ್ನು ನಿರಂತರವಾಗಿ ಮಾಡಿ ನಿಮಗೆ ಮಾಹಿತಿಯನ್ನು ಹೇಳಿದ್ದೇವೆ. ಫಸ್ಟ್ ಕಂಪ್ಯೂಟರ್ ಜನರೇಷನ್ ಯಾವ ತರ ಇತ್ತು, ಸೆಕೆಂಡ್ ಜನರೇಷನ್ ಯಾವ ತರ ಇತ್ತು, ಸೊ ಆಲ್ರೆಡಿ ಈ ವಿಡಿಯೋವನ್ನು ಮಾಡಿದ್ದೇವೆ. 3rd, 4th, 5th ಸರಿನಾ, ಹಾಗೆ 6th ಜನರೇಷನ್. ಹಾಗೇನೆ ಬಹಳ ಮುಖ್ಯವಾಗಿ ಇವತ್ತು ನಾವು ಅಧ್ಯಯನ ಮಾಡೋಣ ಈ ಒಂದು ಕಂಪ್ಯೂಟರ್ಗಳನ್ನ ಯಾವ ತರ ಈ ಒಂದು ಅವುಗಳ ಸೈಜ್ ಆಧಾರದ ಮೇಲೆ ಹಾಗೆ ಅವುಗಳ ಸಾಮರ್ಥ್ಯಗಳ ಆಧಾರದ ಮೇಲೆ 4 ಭಾಗವಾಗಿ ಡಿವೈಡ್ ಅನ್ನು ಮಾಡ್ತೇವೆ, ಸರಿನಾ. ಸೊ ಸರ್ ಇದೇ ತರ ಎಕ್ಸಾಮ್ ಅಲ್ಲಿ ಕೇಳ್ತಾರ ನೋಡಿ, ಇದೇ ತರ ಯಾವ ತರ ಭಾಗ ಮಾಡಿ ಯಾವ ತರ ವಿಭಾಗ ಮಾಡಿದ್ದಾರೆ ಅಂತ ಕೇಳಲ್ಲ. ಪ್ರತಿಯೊಂದು ಕಂಪ್ಯೂಟರ್ನ ಮೊದಲ ಕಂಪ್ಯೂಟರ್ಗಳು ಯಾವ್ಯಾವುದು, ಅದರ ಕೆಪಾಸಿಟಿ ಎಷ್ಟು, ಯಾವ ಕಂಪನಿ ಅದನ್ನ ರೆಡಿ ಮಾಡಿತ್ತು, ಈ ತರ ಪ್ರಶ್ನೆಗಳನ್ನ ಈ ಹಿಂದಿನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಈ ವಿಡಿಯೋವನ್ನು ನೋಡ್ತಾ ಹೋಗಿ ಖಂಡಿತವಾಗಿಯೂ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ ನೋಡಿ, ಮೈಕ್ರೋ ಕಂಪ್ಯೂಟರ್. ಸೊ ನಿಮ್ಗೆ ಗೊತ್ತಾಯ್ತು ಕಂಪ್ಯೂಟರ್ನ ಸೈಜ್ ಮತ್ತೆ ಅವುಗಳ ಸಾಮರ್ಥ್ಯದ ಮೇಲೆ 4 ಭಾಗವಾಗಿ ಡಿವೈಡ್ ಮಾಡ್ತೇವೆ. ಸೊ ಮೊಟ್ಟ ಮೊದಲ ಭಾಗ ಯಾವುದು ಅಂತ ಹೇಳೋದಾದ್ರೆ ಮೈಕ್ರೋ, ಎರಡನೇದು ಯಾವುದು ಮಿನಿ, ಮೂರನೇದು ಯಾವುದು ಮೇನ್ ಫ್ರೇಮ್, 4ನೇದು ಯಾವುದು ಸೂಪರ್ ಕಂಪ್ಯೂಟರ್. ಸೊ ಕನ್ನಡದಲ್ಲಿನೂ ಅದೇ ರೀತಿ ಬರ್ತವೆ. ಹಾಗಾದ್ರೆ ಮೈಕ್ರೋ ಕಂಪ್ಯೂಟರ್ ಅಂತಂದ್ರೆ ಏನ್ ಸರ್? ಸೊ ನೋಡ್ತಾ ಇರ್ಬೋದು ಚಿತ್ರದಲ್ಲಿ, ಸರ್ನಾ. ಐ ಹೋಪ್ ನೀವು ಈ ಒಂದು ಕಂಪ್ಯೂಟರ್ನ ನೋಡಿರ್ತೀರಾ, ಇದ್ರ ಜೊತೆ ಕೆಲಸ ಮಾಡಿರ್ತೀರಾ, ಮಾಡ್ತಾ ಇರ್ತೀರಾ. ಸೊ ಇದು ಮನೆಯಲ್ಲಿ ಬಳಸುವಂತಹ ಆಯ್ತಾ, ಅಥವಾ ಆಫೀಸರ್ಗಳಲ್ಲಿ ಚಿಕ್ಕ ಚಿಕ್ಕ ಆಫೀಸ್ಗಳಲ್ಲಿ ಬಳಸುವಂತಹ ಒಂದು ಪರ್ಸನಲ್ ಕಂಪ್ಯೂಟರ್. ಸೊ ಇದನ್ನ ಏನಂತ ಕರೀತಾರೆ, ಮೈಕ್ರೋ ಕಂಪ್ಯೂಟರ್ ಅಂತ ಹೇಳಿ ಕರೀತಾರೆ. ಮೈಕ್ರೋ ಕಂಪ್ಯೂಟರ್, ಇದು ಮಿನಿ ಕಂಪ್ಯೂಟರ್ ಅಲ್ಲ, ಇದು ಮೈಕ್ರೋ ಕಂಪ್ಯೂಟರ್ ಅಂತ ಹೇಳಿ ಕರೀತಾರೆ. ನೋಡ್ತಾ ಇರ್ಬೋದು CPU ಇದೆ, ಹಾಗೆ ಮಾನಿಟರ್ ನ ನೀವು ನೋಡಬಹುದು, ಹಾಗೆ ಕೀಬೋರ್ಡ್ ನ ನೋಡಬಹುದು, ಜೊತೆಗೆ ಒಂದು ಮೌಸ್ ಸಹ ನೋಡಬಹುದು, ಸರಿನಾ. ಓಕೆ, ಹಾಗಾದ್ರೆ ಮೈಕ್ರೋ ಕಂಪ್ಯೂಟರ್ ಅಂತಂದ್ರೆ ಏನು ನೋಡಿ. ಮೈಕ್ರೋ ಕಂಪ್ಯೂಟರ್ ನಾವು ಆಲ್ರೆಡಿ ಹೇಳಿದ ಹಾಗೆ ಒಂದು ಪರ್ಸನಲ್ ಕಂಪ್ಯೂಟರ್ ಅಂತ ನಾವು ಕರಿತೇವೆ. ಸೊ ಟು ರನ್ ದ ಸ್ಮಾಲ್ ಸ್ಕೇಲ್ ಟ್ರೆಡಿಷನಲ್ ಕಂಪ್ಯೂಟರ್ ಅಥವಾ ಪರ್ಸನಲ್ ಕಂಪ್ಯೂಟರ್, ಮನೆಯಲ್ಲಿ ಬಹಳ ಚಿಕ್ಕ ಪ್ರಮಾಣದಲ್ಲಿ ಆಫೀಸ್ಗಳಲ್ಲಿ ನಾವು ಇದನ್ನು ಬಳಸ್ಕೊಳ್ತೇವೆ. ಹಾಗೇನೆ ಇದರ ಒಂದು ಕಂಪೋನೆಂಟ್ಗಳು ಅಂತಂದ್ರೆ ಬಿಡಿ ಭಾಗಗಳು ಯಾವ್ಯಾವ ಇರ್ತವೆ, ನಾವು ಆಲ್ರೆಡಿ ಹೇಳಿದಾಗೆ CPU, ಮೈಕ್ರೋ, ಈ ಒಂದು ಮಾನಿಟರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಸರಿನಾ. ಹಾಗೇನೆ ಇದಕ್ಕೆ ಒಂದು ಮದರ್ ಬೋರ್ಡ್ ಅಂತ ಇರುತ್ತೆ ಒಳಗಡೆ. ಹಾಗೇನೆ ಈ ಒಂದು ರ್ಯಾಮ್ ಮತ್ತೆ ರೋಮ್ನ ಇದು ಯೂಸ್ ಮಾಡ್ಕೊಂಡು ಕೆಲಸ ಮಾಡುತ್ತೆ. ಸೊ ಈ ರೀತಿಯ ಅದರ ಒಂದು ಲಕ್ಷಣಗಳನ್ನಂತ ನಾವು ಚರ್ಚೆ ಮಾಡ್ಬೋದು. ಹಾಗೇನೆ ಬಹಳ ಮುಖ್ಯವಾಗಿ ನೋಡ್ತಾ ಇರ್ಬೋದು, ಈ ಒಂದು ಜಗತ್ತಿನ ಮೊಟ್ಟ ಮೊದಲ ಮೈಕ್ರೋ ಕಂಪ್ಯೂಟರ್ ಯಾವುದು ಅಂತೇಳಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ದ ಫಸ್ಟ್ ಕಂಪ್ಯೂಟರ್ ವಾಸ್ ದ ಮಿಕ್ರಾಲ್ ಅಂತ ಹೇಳಿ ಕರೀತಾರೆ. ಮಿಕ್ರಾಲ್, ಅದರ ಹೆಸರೇನು ಮಿಕ್ರಾಲ್.
1973ಯಲ್ಲಿ R2E ಅಂತ ಒಂದು ಕಂಪ್ನಿ ಇದೆ. ಐ ಥಿಂಕ್ ಇದು ಫ್ರಾನ್ಸ್ ಕಂಪ್ನಿ. ಬಟ್ ಎಕ್ಸಾಂಪಲ್ ಏನ್ ಕೇಳ್ತಾರೆ ಅಂತ ಹೇಳೋದಾದ್ರೆ, ಜಗತ್ತಿನ ಮೊಟ್ಟ ಮೊದಲ ಮೈಕ್ರೋ ಕಂಪ್ಯೂಟರ್ ಯಾವುದು ಅಂತ ಪ್ರಶ್ನೆ ಬಂದ್ರೆ ಈ ಆಪ್ಷನ್ ನಿಮ್ಮ ಕಣ್ಣಿಗೆ ಬಿತ್ತು ಅಂದ್ರೆ ಆರಾಮಾಗಿ ನೀವು ಟಿಕ್ ಅನ್ನ ಹಾಕಿ. ನೋಡಿ, ಜಗತ್ತಿನ ಮೊಟ್ಟ ಮೊದಲ ಮೈಕ್ರೋ ಕಂಪ್ಯೂಟರ್ ಯಾವ್ದಾಗಿತ್ತು? ಮಿಕ್ರಾಲ್. ಅದನ್ನ ರೆಡಿ ಮಾಡಿದಂತ ಕಂಪನಿ ಯಾವುದು? R2E. ಯಾವಾಗ ರೆಡಿ ಆಯಿತು? 1973ರಲ್ಲಿ. ಸರಿನಾ? ಸೊ ನಿಮ್ಗೆಲ್ಲ ಗೊತ್ತಾಗಿದ್ದು, ಮನೆಯಲ್ಲಿ ಬಹಳ ಸಣ್ಣ ಪ್ರಮಾಣದ ಕೆಲಸಕ್ಕೋಸ್ಕರ ಇದನ್ನ ಬಳಸ್ತೇವೆ, ಅಥವಾ ಆಫೀಸ್ಗಳಲ್ಲಿ ಚಿಕ್ಕ ಪುಟ್ಟ ಕೆಲಸಗಳಿಗೆ ಇದನ್ನ ಬಳಸ್ಕೊಳ್ತೇವೆ. ಓಕೆನಾ? ಓಕೆ ಸ್ಟೂಡೆಂಟ್. ಹಾಗೇನೆ ಕೆಲವೊಂದು ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳನ್ನು ಹೇಳೋದಾದ್ರೆ, ಇದರ ಲಕ್ಷಣಗಳನ್ನು ಹೇಳೋದಾದ್ರೆ, ಪರ್ಸನಲ್ ಯೂಸೇಜ್ ಆಲ್ರೆಡಿ ಹೇಳಿದ್ದೇವೆ, ಬಹಳ ಕಡಿಮೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆಯ್ತಾ? ಇದರ ಬೆಲೆ ತುಂಬಾ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಸರಿಸುಮಾರು ನಿಮಗೆ ಒಂದು 5,000 6,000 ರೂಪಾಯಿ ಇತ್ತು ಅಂತಂದ್ರೆ ನಿಮಗೆ ಬೇಸಿಕ್ ಮಾಡಲ್ ಸಿಕ್ಬಿಡುತ್ತೆ. ಸರಿನಾ? ಓಕೆ ಸ್ಟೂಡೆಂಟ್ಸ್. ಹಾಗೇನೆ ಮಲ್ಟಿ ಯೂಸರ್ ಫಂಕ್ಷನಾಲಿಟಿ ಇಸ್ ನಾಟ್ ಸಪೋರ್ಟೆಡ್. ಮಲ್ಟಿ ಫಂಕ್ಷನಲ್ ಅಂತಂದ್ರೆ ಏನ್ ಸರ್? ನೋಡಿ, ಇದನ್ನ ಕೇವಲ ಒಬ್ಬರೇ ಯೂಸ್ ಮಾಡಬಹುದು. ಅಂದ್ರೆ ಒಬ್ಬರೇ ಒಂದೇ ಸಲ ಕೆಲಸ ಇದಕ್ಕೆ ಕೊಡಬಹುದು ಅಥವಾ ತಗೋಬಹುದು. ತುಂಬಾ ಜನ ಯಾವ ತರ ಈ ನೆಕ್ಸ್ಟ್ ಬರ್ತವೆ ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತೆ ಈ ಸೂಪರ್ ಕಂಪ್ಯೂಟರ್ ಅಲ್ಲಿ ತುಂಬಾ ಜನ ಎಟ್ ಎ ಟೈಮ್ ಕೆಲಸ ಮಾಡಬಹುದು ಆ ಒಂದು ಕಂಪ್ಯೂಟರ್ಗಳಲ್ಲಿ. ಬಟ್ ಆ ತರ ಸಿಸ್ಟಮ್ ಇಲ್ಲಿ ಇರೋದಿಲ್ಲ. ಎಲ್ಲಿ? ಈ ಒಂದು ಮೈಕ್ರೋ ಕಂಪ್ಯೂಟರ್ಗಳಲ್ಲಿ. ಸರ್, ಇದನ್ನು ಸಹ ಕೇಳ್ತಾರ ಲಕ್ಷಣಗಳನ್ನ. ಹೌದು, ಡಿಫರೆನ್ಸಸ್ ನ ಕೇಳ್ಬಿಡ್ತಾನೆ ಒಂದೊಂದ್ಸಲ. ಸರಿನಾ? ಓಕೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಲಿಮಿಟೆಡ್ ಕಾಂಪಿಟೇಷನಲ್ ಕೆಪಾಸಿಟಿ. ಆಲ್ರೆಡಿ ಹೇಳಿದ ಹಾಗೆ ಇದು ಬಹಳ ಮಲ್ಟಿ ಟಾಸ್ಕಿಂಗ್ ಮಾಡೋದಿಲ್ಲ. ಯಾವುದು? ಪರ್ಸನಲ್ ಕಂಪ್ಯೂಟರ್ಗಳು ಇದರ ಒಂದು ಕಂಪ್ಯೂಟೇಷನಲ್, ಇದರ ಸಾಮರ್ಥ್ಯ ಏನಾಗಿರುತ್ತೆ? ಬಹಳ ಕಡಿಮೆ ಆಗಿರುತ್ತೆ. ಅಂದ್ರೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಅದು ಮಾಡಿಕೊಡುತ್ತೆ. ಸಚ್ ಆಸ್ ಯಾವ್ಯಾವ ಅಂತ ಹೇಳೋದಾದ್ರೆ, ಈ ಅಸೈನ್ಮೆಂಟ್ ನಿಮ್ಮ ಒಂದು ಕಾಲೇಜಿಗೆ ಅಥವಾ ಆಯ್ತಾ ಏನಾದ್ರೂ ವರ್ಕಿಗೆ ಅಸೈನ್ಮೆಂಟ್ ಮಾಡೋದಾಗಿರ್ಬೋದು, ನೋಟ್ಸ್ ಮಾಡೋದಾಗಿರ್ಬೋದು, ಆಫೀಸಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು, ಮೇಲ್ ಮಾಡೋದು ಅಥವಾ MS ಎಕ್ಸೆಲ್ ಜೊತೆ ಕೆಲಸ ಮಾಡೋದಾಗಿರ್ಬೋದು, ಡೇಟಾ ಎಂಟ್ರಿ, ಆಯ್ತಾ, ವಾಚಿಂಗ್ ಮೂವಿ, ಈ ತರ ನೀವು ಬೇರೆ ಬೇರೆ ಕೆಲಸಗಳಿಗೆ ಈ ಒಂದು ಪರ್ಸನಲ್ ಕಂಪ್ಯೂಟರ್ಗಳನ್ನ ಬಳಸ್ಕೋಬಹುದು. ಹಾಗೆ ಎಕ್ಸಾಂಪಲ್ಸ್ ನೋಡಿ, ಮನೆಯಲ್ಲಿ ಬಳಸುವಂತಹ ಡೆಸ್ಕ್ಟಾಪ್ ಅಥವಾ ಆಫೀಸಲ್ಲಿ ಬಳಸುವಂತಹ ಡೆಸ್ಕ್ಟಾಪ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಹಾಗೆ ಟ್ಯಾಬ್ಲೆಟ್ ಅಂತ ನೀವು ಕೇಳಿರ್ತೀರ, ಹಾಗೆ ನಿಮ್ಮ ಕೈಯಲ್ಲಿರುವಂತಹ ಸ್ಮಾರ್ಟ್ ಫೋನ್ಗಳು, ಇವೆಲ್ಲವೂ ಯಾವುದು? ಮೈಕ್ರೋ ಕಂಪ್ಯೂಟರ್ಸ್ ಗಳಿಗೆ ಉದಾಹರಣೆಗಳು. ಇಲ್ಲಿ ಬಹಳ ಮುಖ್ಯವಾಗಿ ನೆನಪಿಡಬೇಕಾಗಿರೋದೇನು? ಮಿಕ್ರಾಲ್ ಎನ್ನುವಂತಹ ಹೆಸರು. ಇದು ಜಗತ್ತಿನ ಮೊಟ್ಟ ಮೊದಲ ಮೈಕ್ರೋ ಕಂಪ್ಯೂಟರ್ ಆಗಿತ್ತು. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಇದಕ್ಕೆ ಲಕ್ಷಣಗಳನ್ನು ಹೇಳೋದಾದ್ರೆ, ಕಡಿಮೆ ಒಂದು ಕಾಂಪಿಟೇಷನಲ್ ಕೆಪಾಸಿಟಿ ಇರುತ್ತೆ, ಇದಕ್ಕೆ ಮಲ್ಟಿ ಟಾಸ್ಕಿಂಗ್ ಸಪೋರ್ಟ್ ಮಾಡೋದಿಲ್ಲ. ಸೊ ಈ ತರ ಎಲ್ಲ ಲಕ್ಷಣಗಳನ್ನ ನಿಮ್ಮ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ನೀವು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಐ ಹೋಪ್ ನಿಮಗೆ ಗೊತ್ತಾಯ್ತು. ಹಾಗೇನೆ ಈಗ ನೋಡೋಣ, ಈ ಒಂದು ಮಿನಿ ಕಂಪ್ಯೂಟರ್ಸ್ ಅಂತ ಹೇಳಿ ಕರೀತಾರೆ. ಏನು? ಮಿನಿ ಕಂಪ್ಯೂಟರ್ಸ್. ಸೊ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟೂಡೆಂಟ್ಸ್, ಮಿನಿ ಕಂಪ್ಯೂಟರ್. ಸರಿನಾ? ಸೊ ನೋಡಿ, ಅದು ಯಾವ ತರ ಈ ಒಂದು ಮೈಕ್ರೋ ಕಂಪ್ಯೂಟರ್ಗಿಂತ ವಿಭಿನ್ನವಾಗಿದೆ ಅಂತ ಹೇಳಿ. ಸರಿನಾ? ನೋಡ್ತಾ ಇರ್ಬೋದು, ಇದರ ಸ್ಟೋರೇಜ್ 1 TB ಸ್ಟೋರೇಜ್ ಇಂದ ಆರಂಭ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಚಿತ್ರದಲ್ಲಿ. ಸೊ ದಿಸ್ ಇಸ್ ದ ಪಿಕ್ಚರ್ ಆಫ್ ಮಿನಿ ಕಂಪ್ಯೂಟರ್ಸ್. ಹಾಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಏನ್ ನೋಡ್ತಾ ಇದ್ರಲ್ವಾ, ಇದು ಜಗತ್ತಿನ ಮೊಟ್ಟ ಮೊದಲ ಮಿನಿ ಕಂಪ್ಯೂಟರ್ ನ ಚಿತ್ರ. ನೋಡಿ ಯಾವ ತರ ಇದೆ. ಆಯ್ತಾ? ಇದು ಕಂಪ್ಯೂಟರ್ ತರ ಅಂತ ಅನ್ಸುತ್ತಾ ನಿಮಗೆ? ಆದ್ರೂ ಇದು ಕಂಪ್ಯೂಟರ್ ಆಗಿತ್ತು. ಸೊ ನೋಡ್ತಾ ಇರ್ಬೋದು ಕಂಪ್ಯೂಟರ್. ದಿಸ್ ಇಸ್ ದ ಫಸ್ಟ್ ಮಿನಿ ಕಂಪ್ಯೂಟರ್ ಆಫ್ ದ ವರ್ಲ್ಡ್. ಇದರ ಹೆಸರು ಹೇಳ್ತೇವೆ ಮುಂದಕ್ಕೆ. ಹಾಗೆ ಈಗ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರುವಂತಹ ಮಿನಿ ಕಂಪ್ಯೂಟರ್ ಇದು ನೋಡಿ. ಓಕೆ ಸ್ಟೂಡೆಂಟ್ಸ್. ಸೊ ಮಿನಿ ಕಂಪ್ಯೂಟರ್ಸ್ ಆರ್ ಕಂಪ್ಯಾರಿಟಿವ್ಲಿ ಸ್ಮಾಲರ್ ದನ್ ದ ಮೇನ್ ಫ್ರೇಮ್. ಸೊ ನೋಡಿ, ಮುಂದೆ ಬರುತ್ತೆ ಮೇನ್ ಫ್ರೇಮ್ ಅಂತ ಹೇಳಿ. ಚಿತ್ರದಲ್ಲಿ ನೋಡ್ತಾ ಇರ್ಬೋದು ನೋಡಿ, ಒಂದು ರೆಫ್ರಿಜರೇಟರ್ ಅಷ್ಟು ದೊಡ್ಡದಾಗಿದೆ. ಯಾವುದು? ಮೇನ್ ಫ್ರೇಮ್ ಕಂಪ್ಯೂಟರ್. ಈ ಮೇನ್ ಫ್ರೇಮ್ ಕಂಪ್ಯೂಟರ್ಗಿಂತ ಚಿಕ್ಕದಾಗಿರುತ್ತೆ, ಆದರೆ ಈ ಒಂದು ಮೈಕ್ರೋ ಕಂಪ್ಯೂಟರ್ಗಿಂತ ದೊಡ್ಡದಾಗಿರುತ್ತೆ. ಯಾವುದು? ಈ ಒಂದು ಮಿನಿ ಕಂಪ್ಯೂಟರ್ಸ್ಗಳು. ಹಾಗೇನೆ ಎಕ್ಸಾಂಪಲ್ ಕೇಳ್ತಾರೆ ನೋಡಿ, ಇದಕ್ಕೆ ಇನ್ನೊಂದು ಹೆಸರು ಏನು ಅಂತ ಕೇಳ್ತಾರೆ. ಸೊ ಮಿಡ್ ರೇಂಜ್ ಕಂಪ್ಯೂಟರ್ಸ್ ಅಂತ ಹೇಳಿ ಕರೀತಾರೆ. ನೋಡಿ, ಮಿನಿ ಕಂಪ್ಯೂಟರ್ಸ್ ಆಲ್ಸೋ ನೋನ್ ಆಸ್ ಮಿಡ್ ರೇಂಜ್ ಕಂಪ್ಯೂಟರ್ಸ್. ಸರಿನಾ? ಸೊ ಇದಕ್ಕೆ ಇನ್ನೊಂದು ಹೆಸರೇನು? ಮಿಡ್ ರೇಂಜ್ ಕಂಪ್ಯೂಟರ್ಸ್ ಅಂತ ಕರೀತಾರೆ ಇದನ್ನು. ಹಾಗೇನೆ ಬಹಳ ಮುಖ್ಯವಾಗಿ ಈ ಮಿನಿ ಕಂಪ್ಯೂಟರ್ಸ್ ಏನಿದಾವಲ್ವಾ, ಇದು ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ಜೊತೆಗೆ ಮಲ್ಟಿ ಯೂಸ್ ಮಾಡೋದಕ್ಕೆ ಡಿಸೈನ್ ಮಾಡಿರ್ತಾರೆ ವಿತ್ ಕನೆಕ್ಷನ್ ಆಫ್ ಮೋರ್ ದನ್ 1 CPU. ಇದಕ್ಕೆ ಅಗತ್ಯತೆಗೆ ತಕ್ಕಂತೆ ಒಂದಕ್ಕಿಂತ ಜಾಸ್ತಿ ಈ ಒಂದು CPU ಅನ್ನ ಅಟ್ಯಾಚ್ ಮಾಡಿರ್ತಾರೆ ಒಳಗಡೆ. ಯಾವ ಕಂಪ್ಯೂಟರ್ಗಳಿಗೆ? ಮಿನಿ ಕಂಪ್ಯೂಟರ್ಸ್ಗಳಿಗೆ. ಸೊ ಹಾಗಾಗಿ ಏನಾಗುತ್ತೆ, ಬಹಳಷ್ಟು ಜನ ಒಂದೇ ಅಟೆಂಪ್ಟ್ ಅಲ್ಲಿ ಇದ್ರ ಜೊತೆ ಕೆಲಸವನ್ನ ಮಾಡಬಹುದು. ನೋಡಿ, ಮಲ್ಟಿಪಲ್ ಯೂಸರ್ಸ್ ಕ್ಯಾನ್ ವರ್ಕ್ ಆನ್ ದೀಸ್ ಕಂಪ್ಯೂಟರ್ ಸೈಮಲ್ಟೇನಿಯಸ್ಲಿ. ಸೈಮಲ್ಟೇನಿಯಸ್ಲಿ ಅಂತಂದ್ರೆ ಏನು? ಒಂದೇ ಕ್ಷಣಕ್ಕೆ. ಆಯ್ತಾ? ಎಟ್ ಎ ಟೈಮ್ ಅಂತೀವಲ್ವಾ, ಎಟ್ ಎ ಟೈಮ್ ಏನ್ ಮಾಡಬಹುದು? ಬಹಳ ಜನ ಒಂದೇ ಸಲ ಇದ್ರ ಜೊತೆ ಕೆಲಸವನ್ನ ಮಾಡಬಹುದು. ಹಾಗೇನೆ ಇದನ್ನ ಎಲ್ಲೆಲ್ಲಿ ಬಳಸ್ಕೊಳ್ತಾರೆ ಅಂತ ಹೇಳೋದಾದ್ರೆ, ಬಿಲ್ಲಿಂಗ್ ಮಾಡೋದಕ್ಕೆ. ಆಯ್ತಾ? ಈ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ
ಅಥವಾ ರೈಲ್ವೆ ಬುಕಿಂಗ್ ಆಗಿರ್ಬೋದು, ಈ ಒಂದು ಏರ್ಪೋರ್ಟ್ ಅಲ್ಲಿ ಟಿಕೆಟ್ ಬುಕಿಂಗ್ಸ್ ಆಗಿರ್ಬೋದು, ಅಥವಾ ಅಥವಾ ನಾಳೆ IPL ಮ್ಯಾಚ್ ನಡೆಯುತ್ತೆ. ಸೊ ಅಲ್ಲಿ ದೊಡ್ಡ ಪ್ರಮಾಣದ ಏನು ಬಿಲ್ಲಿಂಗ್ ನಡಿಬೇಕಾಗಿರುತ್ತೆ. ಸೊ ಅಲ್ಲಿ ಈ ಒಂದು ಮಿನಿ ಫ್ರೇಮ್ ಕಂಪ್ಯೂಟರ್ ಗಳನ್ನು ಬಳಸ್ಕೊಳ್ತೇವೆ. ಹಾಗೆ ಇದಕ್ಕೆ ಇನ್ನೊಂದು ಹೆಸರೇನು, ಮಿಡ್ ರೇಂಜ್ ಕಂಪ್ಯೂಟರ್ಸ್ ಅಂತ ಹೇಳಿ ಕರೀತಾರೆ. ಹಾಗೇನೆ ಬಹಳ ಮುಖ್ಯವಾಗಿ ಅಕೌಂಟಿಂಗ್ ಮಾಡೋದಾಗಿರ್ಬೋದು, ಒಂದು ಯಾವ್ದಾದ್ರು ಒಂದು ದೊಡ್ಡ ಕಂಪ್ನಿ ಇದೆ ಅಥವಾ ಆಫೀಸ್ ಇದೆ ಅಂತಂದ್ರೆ ಅಲ್ಲಿ ಎಲ್ಲ ಪ್ರತಿಯೊಬ್ಬ ಎಂಪ್ಲಾಯೀಸ್ ನ ಅಕೌಂಟ್ ಮೇಂಟೈನ್ ಮಾಡೋದಾಗಿರ್ಬೋದು, ರೆಕಾರ್ಡ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ನೋಡಿ, ರೆಕಾರ್ಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹಳೆಯ ದಾಖಲೆಗಳನ್ನು ಮ್ಯಾನೇಜ್ ಮಾಡೋದು ತುಂಬಾ ವರ್ಷಗಳ ಕಾಲ, ಹಾಗೆ ಮಾಡಲಿಂಗ್ ಮಾಡೋದಾಗಿರ್ಬೋದು, ಸಿಮ್ಯುಲೇಷನ್, ಹಾಗೆ ಡೇಟಾ ಅನಾಲೈಸಿಸ್. ಸರಿನಾ? ಇವತ್ತಿನ ಏನು ನಾವು ಆಯ್ತಾ ಈ ವರ್ಚುವಲ್ ರಿಯಾಲಿಟಿ ಅಂತ ನಾವು ಕರಿತೇವಲ್ವಾ, ಈ ಹಿಂದಿನ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ, ಪಾರ್ಟ್ ನಂಬರ್ 4 ಅಲ್ಲಿ ನೋಡಿದ್ವಿ. ಸರಿನಾ? ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗಿತ್ತು ಈ ಒಂದು ಇದ್ರ ಬಗ್ಗೆ, ವರ್ಚುವಲ್ ರಿಯಾಲಿಟಿ ಬಗ್ಗೆ, ಆಗ್ಯುಮೆಂಟೆಡ್ ರಿಯಾಲಿಟಿ ಬಗ್ಗೆ. ಸರಿನಾ? ಸೊ ಆ ಎಲ್ಲ ಕೆಲಸ ಮಾಡೋದಕ್ಕೆ ನಿಮಗೆ ಈ ಸರಿನಾ ಈ ಒಂದು ಮಿನಿ ಕಂಪ್ಯೂಟರ್ ಗಳನ್ನ ನಾವು ಬಳಸ್ಕೊಳ್ತೇವೆ. ಹಾಗೇನೆ ಬಹಳ ಮುಖ್ಯವಾಗಿ ಈಗ ಬರೋಣ. ಓಕೆ, ಅದ್ರ ಜೊತೆಗೆ ನೋಡಿ ಮಿಲಿಟರಿ ಡಿಫೆನ್ಸ್ ಸರ್ವಿಸ್ಗಳಲ್ಲಿ, ರಕ್ಷಣಾ ಕಾರ್ಯಗಳಲ್ಲಿ, ಹಾಗೆ ದೇಶ ರಕ್ಷಣೆಗಳಲ್ಲಿ ಈ ಮಿನಿ ಕಂಪ್ಯೂಟರ್ಗಳು ಬಹಳ ಕೆಲಸ ಮಾಡ್ತವೆ. ಜೊತೆಗೆ ಬೇರೆ ಬೇರೆ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಗಳನ್ನ ನೀವು ಬಳಸೋದಕ್ಕೆ ಇವುಗಳು ಬಹಳ ಸಹಾಯವನ್ನ ಮಾಡ್ತವೆ. ಯಾವುದು? ಮಿನಿ ಕಂಪ್ಯೂಟರ್ಸ್. ಹಾಗಾದ್ರೆ ಜಗತ್ತಿನ ಮೊಟ್ಟ ಮೊದಲ ಮಿನಿ ಕಂಪ್ಯೂಟರ್ ಯಾವುದು, ಮಿಡ್ ರೇಂಜ್ ಕಂಪ್ಯೂಟರ್ ಯಾವುದು ಅಂತ ಕೇಳೋದಾದ್ರೆ PDP-1. ಅರ್ಥ ಮಾಡ್ಕೊಳ್ಳಿ, PDP ಸೀರೀಸ್ದು ಯಾವುದೇ ಒಂದು ಕಂಪ್ಯೂಟರ್ ಆಗಿರಲಿ, ಎಕ್ಸಾಂಪಲ್ ಕೇಳ್ತಾರೆ PDP-1 ಕೇಳ್ತಾರೆ, PDP-11 ಅಂತ ಬರುತ್ತೆ. ಎಕ್ಸಾಂಪಲ್ ನೋಡಿ, PDP-11 ಅಂತ ಬರುತ್ತೆ. ಇದನ್ನ ಆಲ್ರೆಡಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸರಿನಾ? ಸೊ ಮಿಕ್ರಾಲ್ ಎನ್ನುವುದು ಜಗತ್ತಿನ ಮೊಟ್ಟ ಮೊದಲ ಮೈಕ್ರೋ ಕಂಪ್ಯೂಟರ್ ಆದ್ರೆ, ಜಗತ್ತಿನ ಮೊಟ್ಟ ಮೊದಲ ಮಿನಿ ಕಂಪ್ಯೂಟರ್ ಯಾವುದು ಅಂತ ನಿಮ್ಮನ್ನ ಕೇಳಿದ್ರೆ PDP-1 ನಿಮ್ಮ ಕಣ್ಣಿಗೆ ಬಿದ್ರೆ ಆರಾಮಾಗಿ ಅದನ್ನ ಟಿಕ್ ಹಾಕಿ. ಸೊ PDP ಫುಲ್ ಫಾರ್ಮ್ ನಾವು ಸಹ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಪ್ರೋಗ್ರಾಮ್ಡ್ ಡೇಟಾ ಪ್ರೊಸೆಸರ್ ಅಂತ ಕರೀತಾರೆ. ಪ್ರೋಗ್ರಾಮ್ಡ್ ಡೇಟಾ ಪ್ರೊಸೆಸರ್. ಓಕೆನಾ? ದ ಪ್ರೊಸೆಸಿಂಗ್ ಸ್ಪೀಡ್ ಆಫ್ ದೀಸ್ ಆರ್ ರೇಂಜ್ ಬಿಟ್ವೀನ್ 10 MIPS ನಿಂದ 30 MIPS ಅಂತ ಹೇಳಿ ಕರೀತಾರೆ. ಏನ್ ಸರ್ ಇದು MIPS ಅಂದ್ರೆ? ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಅಂತ ಕರೀತಾರೆ. ಅರ್ಥ ಮಾಡ್ಕೊಳ್ಳಿ, ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಸೊ ಮಿನಿ ಕಂಪ್ಯೂಟರ್ನ ಸ್ಪೀಡ್ ಕೆಪಾಸಿಟಿ ಎಷ್ಟಿರುತ್ತೆ ಅಂತ ಹೇಳೋದಾದ್ರೆ 10 ರಿಂದ 30 MIPS ಅಷ್ಟು ಸ್ಪೀಡ್ ಇರುತ್ತೆ ಇದ್ರದ್ದು. ಯಾವ್ದ್ರದ್ದು? ಈ ಮಿನಿ ಕಂಪ್ಯೂಟರ್ಗಳದ್ದು. ಸೊ ಹಾಗೆ ಜಗತ್ತಿನ ಮೊಟ್ಟ ಮೊದಲ ಮಿನಿ ಕಂಪ್ಯೂಟರ್ ಯಾವುದು? PDP-1, ಪ್ರೋಗ್ರಾಮ್ಡ್ ಡೇಟಾ ಪ್ರೊಸೆಸರ್ 1 ಅಂತ ಹೇಳಿ. ಸೊ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಮ ಗಮನಕ್ಕಿರಲಿ. ಹಾಗೆಯೇ ಕೆಲವೊಂದು ಲಕ್ಷಣಗಳನ್ನ ನೋಡೋಣ. ಓಕೆ ಫ್ರೆಂಡ್ಸ್, ಈಗ ನೋಡೋಣ ಈ ಒಂದು ಮಿನಿ ಕಂಪ್ಯೂಟರ್ಗಳ ಬಹಳ ಮುಖ್ಯವಾಗಿರುವ ಲಕ್ಷಣಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ. ಇಟ್ ಈಸ್ ಸ್ಮಾಲರ್ ದನ್ ಮೇನ್ ಫ್ರೇಮ್ ಕಂಪ್ಯೂಟರ್ ಅಥವಾ ಸೂಪರ್ ಕಂಪ್ಯೂಟರ್. ಆಲ್ರೆಡಿ ಗೊತ್ತಾಗಿದೆ, ಸೈಜ್ ಅಲ್ಲಿ ಮೇನ್ ಫ್ರೇಮ್ ಗಿಂತ ಚಿಕ್ಕದಿರುತ್ತೆ, ಬಟ್ ಮೈಕ್ರೋಗಿಂತ ದೊಡ್ಡದಾಗಿರುತ್ತೆ. ಹಾಗೆಯೇ ಇನ್ ಕಂಪ್ಯಾರಿಸನ್ ಟು ಮೇನ್ ಫ್ರೇಮ್ ಆರ್ ಸೂಪರ್ ಕಂಪ್ಯೂಟರ್ ಇಟ್ ಈಸ್ ಲೆಸ್ ಕಾಸ್ಟ್ಲಿ. ಸೊ ಯಾವಾಗ ನಾವು ಮೇನ್ ಫ್ರೇಮ್ ನೋಡಿ, ಇಲ್ಲಿ ಫ್ರಿಡ್ಜ್ ತರ ಇದು ಅಂತ ಹೇಳಿದ್ವಲ್ವಾ, ಇದು ಮೇನ್ ಫ್ರೇಮ್. ಅಂಡ್ ಇದಕ್ಕಿಂತ ಇನ್ನೂ ದೊಡ್ಡದಾಗಿರುವಂತಹ ಒಂದು ಕಂಪ್ಯೂಟರ್ ಬರುತ್ತೆ, ಯಾವ್ದದು? ಸೂಪರ್ ಕಂಪ್ಯೂಟರ್. ಸೊ ಅವಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಾಸ್ಟ್ ಕಡಿಮೆ ಅಂತ ಹೇಳ್ಬಹುದು. ಇಟ್ ಈಸ್ ಏಬಲ್ ಟು ಪರ್ಫಾರ್ಮ್ ಮೆನಿ ಜಾಬ್ಸ್ ಎಟ್ ಒನ್ಸ್. ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಇರುತ್ತೆ ಇದಕ್ಕೆ, ಬಹಳಷ್ಟು ಕೆಲಸಗಳನ್ನ ಒಂದೇ ಸಲಕ್ಕೆ ಇದು ಮಾಡುತ್ತೆ. ಆದ್ರೆ ನಾವು ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ನೋಡ್ತಾ ಇದ್ವಿ, ಅಲ್ಲಿ ಬ್ಯಾಚ್ ಪ್ರೊಸೆಸಿಂಗ್ ಇತ್ತಲ್ಲಿ. ಅಂದ್ರೆ ಕಂಪ್ಯೂಟರ್ಗೆ ಏನಾದ್ರೂ ಒಂದು ಕೆಲಸ ಕೊಟ್ರೆ ಅದು ನಿಧಾನಕ್ಕೆ ಒಂದೊಂದೇ ಮಾಡ್ಕೊಂಡು ಲಾಸ್ಟ್ ಆಗಿರೋ ಕೆಲಸವನ್ನು ತಗೊಳ್ತಾ ಇತ್ತು. ಬಟ್ ಇಲ್ಲಿ ಹಾಗಲ್ಲ. ಸರಿನಾ? ಪ್ರಿಯಾರಿಟಿ ಬೇಸ್ ಮೇಲೆ ನೀವು ಯಾವ್ದಾದ್ರು ಕೆಲಸವನ್ನ ಅದು ಕೊಡಬಹುದು, ಫಟಾಫಟ್ ಅಂತ ಹೇಳಿ ಮಾಡಿ ಬಿಸಾಕತ್ತೆ. ಇಟ್ ಮೇ ಬಿ ಯುಟಿಲೈಸ್ಡ್ ಬೈ ಸೆವೆರಲ್ ಯೂಸರ್ ಸೈಮಲ್ಟೇನಿಯಸ್ಲಿ. ಗೊತ್ತಾಗಿದೆ, ತುಂಬಾ ಬಳಕೆದಾರರು ಅಥವಾ ಕಂಪ್ಯೂಟರ್ ಆಪರೇಟರ್ಗಳು ಒಂದೇ ಸಲಕ್ಕೆ ಕೆಲಸ ಮಾಡಬಹುದು. ಬಿಕಾಸ್ ನೋಡಿ, ಇಲ್ಲಿ ಬಿಲ್ಲಿಂಗ್ ಆಗಿರ್ಬೋದು, ಅಕೌಂಟ್ ಮ್ಯಾನೇಜ್ಮೆಂಟ್, ರೆಕಾರ್ಡ್ ಮ್ಯಾನೇಜ್ಮೆಂಟ್, ಅಲ್ಲೆಲ್ಲ ಬಹಳ ಫಾಸ್ಟ್ ಆಗಿ ಕೆಲಸಗಳು ಆಗ್ಬೇಕಾಗಿರುತ್ತೆ. ಸರಿನಾ? ಸೊ ಹಾಗಾಗಿ ಇಟ್ ಈಸ್ ಯುಟಿಲೈಸ್ಡ್ ಬೈ ಸ್ಮಾಲ್ ಬಿಸ್ನೆಸಸ್. ಅಂದ್ರೆ ಚಿಕ್ಕ ಕೈಗಾರಿಕೆಗಳಲ್ಲಿ ಸಹ ಇದನ್ನು ಬಳಸ್ಕೊಳ್ತಾರೆ, ಅಥವಾ ಈ ಒಂದು ವಾಣಿಜ್ಯಗಳಲ್ಲಿ. ಸೊ ಎಕ್ಸಾಂಪಲ್ಸ್ ಗಳನ್ನ ಹೇಳೋದಾದ್ರೆ ಹನಿವೆಲ್ 200. ನೋಡಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಹೆಸರುಗಳು, ನೆನಪಿರ್ಲಿ, ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಹನಿವೆಲ್ 200 ಆಯ್ತಾ? ವಾಟ್ ಇಸ್ ದ ಹನಿವೆಲ್ 200 ಅಂತ ಹೇಳಿ ಪ್ರಶ್ನೆ ಡೈರೆಕ್ಟ್ ಆಗಿ ಬರ್ಬೋದು. ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಆಯ್ತಾ? ಬೇರೆ ಬೇರೆ ಆಪ್ಷನ್, ಸಾಫ್ಟ್ವೇರ್, ಈ ತರ ಆಂಟಿ ವೈರಸ್, ಈ ತರ ಎಲ್ಲ ಕೊಟ್ಟಿರ್ತಾನೆ. ಹಾಗೆ ಅದರ ಜೊತೆಗೆ ಮಿನಿ ಕಂಪ್ಯೂಟರ್ ಅಂತ ಕೊಟ್ಟಿರ್ತಾರೆ. ಮಿನಿ ಕಂಪ್ಯೂಟರ್ ನೋಡಿ ಇವೆಲ್ಲ. ಹಾಗೆ IBM ಕಂಪನಿದು IBM ಸಿಸ್ಟಮ್ 3 ಅಂತ ಹೇಳಿ ಒಂದು ಕಂಪ್ಯೂಟರ್. ಹಾಗೆ PDP-11 ಅಂತ ಗೊತ್ತಾಗಿತ್ತು ನಿಮಗೆ. ಹಾಗೆ PDP-11 ಯಾಕೆ ಗೊತ್ತಾಯ್ತು? PDP-1 ಜಗತ್ತಿನ ಮೊಟ್ಟ ಮೊದಲ ಮಿನಿ ಕಂಪ್ಯೂಟರ್ ಅಂತ ಹೇಳಿ ಗೊತ್ತಾಯ್ತು. ಅದೇ ಸೀರೀಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಈಗ ಸದ್ಯಕ್ಕೆ PDP-11 ಓಡ್ತಾ ಇದೆ. ಹಾಗೆ ಮೋಟೋರೋಲಾ 68040 ಇದನ್ನು ಸಹ ಒಂದು ಕಂಪ್ಯೂಟರ್, ಮೊಬೈಲ್ ಅಲ್ಲ.
ಹಾಗೆ ಮೈಕ್ರೋನೋವಾ, ಹಾಗೆ ಈ ಒಂದು ಫೇರ್ ಚೈಲ್ಡ್ 9440 ನೋವಾ ಅಂತೇನಿದೆ, ಇದನ್ನು ಸಹ ಒಂದು ಜಗತ್ತಿನ ಈ ಒಂದು ಮಿನಿ ಫ್ರೇಮ್ ಕಂಪ್ಯೂಟರ್ಗಳ ಲೀಸ್ಟ್ ಅಲ್ಲಿ ಹೆಸರುಗಳು ಇದಾವೆ ನೋಡಿ. ನೋಡಿ, ಇಂಥ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. ಫೇರ್ ಚೈಲ್ಡ್ ಆಗಿರ್ಬೋದು, ಮೈಕ್ರೋನೋವಾ ಆಗಿರ್ಬೋದು, ಮೋಟೋರೋಲಾ ಆಗಿರ್ಬೋದು, ಹನಿವೆಲ್ ಆಗಿರ್ಬೋದು, ಇವೆಲ್ಲ ಏನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ. ಸರಿನಾ? ಓಕೆ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಗೊತ್ತಾಯ್ತು, ಮಿನಿ ಕಂಪ್ಯೂಟರ್ಗಳು ಅಂತಂದ್ರೆ ಸೈಜ್ ಅಲ್ಲಿ ಸ್ವಲ್ಪ ದೊಡ್ಡದಾಗಿರ್ತವೆ. ಸೊ ಹಾಗಾಗಿ ಮಿಡ್ ರೇಂಜ್ ಕಂಪ್ಯೂಟರ್ ಅಂತೇಳಿ ಕರಿತೇವೆ. ಯಾರ್ಕಿಂತ ಸೂಪರ್ ಕಂಪ್ಯೂಟರ್ಗಿಂತ ಚಿಕ್ಕದಿರುತ್ತೆ, ಆದ್ರೆ ಈ ಒಂದು ಮೈಕ್ರೋ ಮನೆಯಲ್ಲಿ ಏನ್ ಬಳಸ್ತೇವಲ್ವಾ, ಮೈಕ್ರೋ ಕಂಪ್ಯೂಟರ್ಗಿಂತ ದೊಡ್ಡದಾಗಿರುತ್ತೆ. ಹಾಗೆಯೇ ತುಂಬಾ ಜಾಸ್ತಿ CPU ಗಳನ್ನ ಇಲ್ಲಿ ಹಾಕಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸಗಳು ಆಗ್ತವೆ. ಈ ಬಿಲ್ಲಿಂಗಿಗೆ ಹಾಗೆ ಅಕೌಂಟ್ಸ್ ಮ್ಯಾನೇಜ್ಮೆಂಟ್ಗೆ ಆಯ್ತಾ, ಅದಕ್ಕೆಲ್ಲ ಬಳಸ್ಕೊಳ್ತಾರೆ ಅಂತ ಗೊತ್ತಾಯ್ತು. ಜಗತ್ತಿನ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವ್ದಿದು, ಮಿನಿ ಕಂಪ್ಯೂಟರ್ ಯಾವುದು, ಈ ಒಂದು ಸರಿನಾ, PDP-1. ಹಾಗೆ ಇದರ ಸ್ಪೀಡ್ ಎಷ್ಟಾಗಿರುತ್ತೆ, 10ರಿಂದ 30 MIPS. MIPS ಫುಲ್ ಫಾರ್ಮ್ನು ಸಹ ಗೊತ್ತಾಯ್ತು ನಿಮಗೆ. ಹಾಗೆ ಇದರ ಪ್ರಮುಖ ಲಕ್ಷಣಗಳು, ಉದಾಹರಣೆಗಳು ಗೊತ್ತಾಯ್ತು. ಈಗ ನೋಡೋಣ ಈ ಒಂದು ಸೆಷನ್ ನ ಕೊನೆಯ ಒಂದು ಟಾಪಿಕ್, ಇದು ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. ಚಿತ್ರದಲ್ಲಿ ನೋಡ್ತಾ ಇರಬಹುದು ಮೇನ್ ಫ್ರೇಮ್ ಕಂಪ್ಯೂಟರ್ಗಳು ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಸೊ ಇದು ಈಗ ಜಗತ್ತಲ್ಲಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುವಂತಹ ಮೇನ್ ಫ್ರೇಮ್ ಕಂಪ್ಯೂಟರ್ ಚಿತ್ರ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಹಾಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಏನು ಹಾಕಿದೀವಲ್ವಾ, ಅದು ಆಯ್ತಾ, ಈ ಫಸ್ಟ್ ಏನು ಡೆವಲಪ್ಮೆಂಟ್ ಆಯ್ತು ಅದು. ಸೊ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳಿ. ಸೊ ನೋಡೋಣ ಏನಂತ ಹೇಳಿ, ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದ್ರೆ ಏನು, ಯಾವ ತರ ಕೆಲಸ ಮಾಡುತ್ತೆ ನೋಡಿ. ಇದು ಮ್ಯಾನೇಜ್ ಟು ಬಲ್ಕ್ ಡೇಟಾ ಅಂತ ಹೇಳ್ತಿದ್ದಾರೆ. ಟು ಮ್ಯಾನೇಜ್ ಬಲ್ಕ್ ಡೇಟಾ, ಬೃಹದಾಕಾರದ ಬಲ್ಕ್ ಅಂದ್ರೇನು, ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ದತ್ತಾಂಶಗಳನ್ನ ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡುವಂತಹ ಕಂಪ್ಯೂಟರ್ಗಳು ಯಾವುವು ಅಂತ ಹೇಳೋದಾದ್ರೆ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ಗಳು. ಸೊ ಮೇನ್ ಫ್ರೇಮ್ ಕಂಪ್ಯೂಟರ್ಗಳಲ್ಲಿ ಅಫ್ಕೋರ್ಸ್ ಮಲ್ಟಿ ಟಾಸ್ಕಿಂಗ್ ಇರುತ್ತೆ, ಮಲ್ಟಿ ಪ್ರೋಗ್ರಾಮಿಂಗ್ ಇರ್ತವೆ, ಹಾಗೆ ಅದರ ಸಾಮರ್ಥ್ಯ ಹೈ ಆಗಿರುತ್ತೆ. ಹಾಗೇನೆ ಈ ಒಂದು ವರ್ಕ್ ಲೋಡ್ ಏನಿದೆ, ಮೋರ್ ದೆನ್ 100 ಯೂಸರ್ಸ್ ಎಟ್ ಎ ಟೈಮ್ ಆನ್ ಎ ಕಂಪ್ಯೂಟರ್. ಸೊ ಒಂದೇ ಸಲಕ್ಕೆ 100 ಜನ ಒಂದೇ ಸಲಕ್ಕೆ ಏನ್ ಮಾಡಬಹುದಂತೆ, ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ ನಲ್ಲಿ ಕೆಲಸವನ್ನ ಮಾಡಬಹುದು. ಹಾಗೆಯೇ ಜಗತ್ತಿನ ಮೊಟ್ಟ ಮೊದಲ ಮೇನ್ ಫ್ರೇಮ್ ಕಂಪ್ಯೂಟರ್ ಯಾವುದು ಅಂತ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದ್ರೆ ಇಲ್ಲಿದೆ ನೋಡಿ, ಹಾರ್ವರ್ಡ್ ಮಾರ್ಕ್ 1. ಏನಂದ್ರೆ ಹೆಸರು, ಹಾರ್ವರ್ಡ್ ಮಾರ್ಕ್ 1. ಹಾರ್ವರ್ಡ್ ಮಾರ್ಕ್ 1 ಅದು ಯಾವ ಕಂಪನಿ ಡೆವಲಪ್ ಮಾಡಿತ್ತು ಅದನ್ನ, ಹಾರ್ವರ್ಡ್ ಏಕೆನ್ ಎನ್ನುವಂತಹ ಒಂದು ಕಂಪನಿ IBM ಕಂಪನಿಯ ಜೊತೆಗೆ. ಸೊ ನೀವು ಇಷ್ಟ ಅರ್ಥ ಮಾಡ್ಕೊಳ್ಳಿ, ಜಗತ್ತಿನ ಮೊಟ್ಟ ಮೊದಲ ಮೇನ್ ಫ್ರೇಮ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ರೆ ಹಾರ್ವರ್ಡ್ ಮಾರ್ಕ್ 1. ಸೊ ಚಿತ್ರದಲ್ಲಿ ತೋರಿಸಿದೀವಲ್ವಾ, ದಿಸ್ ಇಸ್ ದ ಪಿಕ್ಚರ್ ಆಫ್ ಹಾರ್ವರ್ಡ್ ಮಾರ್ಕ್ 1 ಅಂತ ಹೇಳಿ. ಓಕೆ, ಸೊ ಗೊತ್ತಾಯ್ತು ನಿಮಗೆ ಜಗತ್ತಿನ ಮೊಟ್ಟ ಮೊದಲ ಮೈಕ್ರೋ ಕಂಪ್ಯೂಟರ್ ಮಿಕ್ರಾಲ್, ಹಾಗೆ ಮಿಡ್ ರೇಂಜ್ ಕಂಪ್ಯೂಟರ್ PDP-1, ಹಾಗೆ ಈಗ ನೋಡ್ತಾ ಇದೀವಿ ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ ಯಾವ್ದಿದು, ಹಾರ್ವರ್ಡ್ ಮಾರ್ಕ್ 1. ಹಾಗೆ ದ ಮೇನ್ ಪರ್ಪಸ್ ಆಫ್ ಸಚ್ ಟೈಪ್ ಆಫ್ ಕಂಪ್ಯೂಟರ್ ಇನ್ಕ್ಲೂಡ್ ಮ್ಯಾನೇಜಿಂಗ್ ಕಸ್ಟಮರ್ ಸ್ಟ್ಯಾಟಿಸ್ಟಿಕ್ಸ್. ಸರಿನಾ, ಈ ಒಂದು ಗ್ರಾಹಕರ ಬ್ಯಾಂಕ್ಗಳಲ್ಲಿ, ದೊಡ್ಡ ದೊಡ್ಡ ರಿಸರ್ವ್ ಬ್ಯಾಂಕ್ಗಳಲ್ಲಿ ಅಥವಾ ಪ್ರೈವೇಟ್ HDFC ದೊಡ್ಡ ದೊಡ್ಡ ಏನು ಹೆಡ್ ಕ್ವಾರ್ಟರ್ಸ್ ಗಳು ಇರ್ತವೆ, ಅಲ್ಲಿ ಇದನ್ನ ಸೆಟಪ್ ಮಾಡಿರ್ತಾರೆ. ಯಾವ್ದನ್ನ, ಮೇನ್ ಫ್ರೇಮ್ ಕಂಪ್ಯೂಟರ್ಗಳು. ಯಾಕಂದ್ರೆ ಕಸ್ಟಮರ್ಸ್ ಗಳ ಪ್ರತಿಯೊಂದು ಅಂಕಿ ಅಂಶಗಳಲ್ಲಿ ಲೆಕ್ಕಗಳು ಪ್ರತಿಯೊಂದು ಅಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗೆ ಗಣತಿ ಕಾರ್ಯ, ಸೆನ್ಸಸ್ ನ ಮಾಡ್ತಾರಲ್ವಾ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ, ವಿಶ್ವಸಂಸ್ಥೆಯವರು, ಅದನ್ನ ಸ್ಟೋರ್ ಆಗಿಡಬೇಕು ಅಂತಂದ್ರೆ ಇದನ್ನ ಬಳಸ್ಕೊಳ್ತಾರೆ. ಬಿಕಾಸ್ ಹೆವಿ ಡೇಟಾ ನೋಡಿ, ಬಲ್ಕ್ ಅಂತ ಹೇಳ್ಬಿಟ್ಟಿದ್ದಾರೆ ಅವರೇ. ಹಾಗೇನೆ ಹೆವಿ ಡೇಟಾ ಇನ್ ಅ ಸಿಂಗಲ್ ಡಿವೈಸ್, ಕೇವಲ ಒಂದೇ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ ನೀವು ಹಾಕೊಂಡ್ಬಿಟ್ರೆ ಇಡೀ ಒಂದು ದೊಡ್ಡ ಆರ್ಗನೈಸೇಷನ್ ನೀವು ನಡೆಸ್ಕೋಬಹುದು. ಹಾಗೇನೆ ಬಹಳ ಮುಖ್ಯವಾಗಿ ಈ ಒಂದು ರಿಸರ್ಚ್ ಫೀಲ್ಡ್ ಅಲ್ಲಿ, ಸೊ ನೋಡ್ತಾ ಇರ್ಬೋದು ರಿಸರ್ಚ್ ಫೀಲ್ಡ್ ಅಲ್ಲಿ, ಈ ಸಂಶೋಧನಾ ಕಾರ್ಯಗಳಲ್ಲಿ, ಹಾಗೇನೆ ಈ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನೀಸ್ಗಳು, ಗವರ್ನಮೆಂಟ್ ಬ್ಯಾಂಕ್ಗಳು, ರೈಲ್ವೆಗಳು, ಹಾಗೆ ಟಿಕೆಟ್ ಬುಕಿಂಗ್, ಹಾಗೆ ಮೇಂಟೈನಿಂಗ್ ಡಿಟೇಲ್ಡ್ ಪರ್ಚೇಸಸ್ ಬೈ ಯೂಸರ್ಸ್, ಪ್ರತಿಯೊಂದು ಟ್ಯಾಕ್ಸ್, ಪ್ರತಿಯೊಂದು ಇದರಲ್ಲಿ ನಾವು ಏನನ್ನ ಬಳಸ್ತೇವೆ, ಮೇನ್ ಫ್ರೇಮ್ ಕಂಪ್ಯೂಟರ್ಗಳನ್ನ ಬಳಸ್ತೇವೆ. ಹಾಗೇನೆ ಆಲ್ರೆಡಿ ಗೊತ್ತಾಗಿದೆ ಇದು ತುಂಬಾ ಡೇಟಾಗಳನ್ನ ಅನಲೈಸಿಸ್ ಮಾಡುವಂತ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿ. ದೇ ಮೇ ಆಲ್ಸೋ ಆಕ್ಟ್ ಆಸ್ ಅ ಸರ್ವರ್ ಇನ್ ಅ ನೆಟ್ವರ್ಕ್ ಎನ್ವೈರನ್ಮೆಂಟ್. ನೋಡಿ, ಈ ಮೇನ್ ಕಂಪ್ಯೂಟರ್ಗಳು ಲೈಕ್ ಸರ್ವರ್ ತರ ಕೆಲಸ ಮಾಡುತ್ತೆ. ಆಯ್ತಾ, ಅಂದ್ರೆ ನಿಮಗೆ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಕೆಲಸ, ಚಿಕ್ಕ ಚಿಕ್ಕ ಫೈಲ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ನಿಮಗೆ ಇದರಲ್ಲಿ ಆರಾಮಾಗಿ ವಿತೌಟ್ ಇಂಟರ್ನೆಟ್ ಸಹ ನೀವು ಇದರಲ್ಲಿ ಶೇರ್ ಮಾಡ್ಕೋಬಹುದು. ಯಾಕಂದ್ರೆ ಅದು ಸರ್ವರ್ ತರ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ, ಚಿಕ್ಕ ಚಿಕ್ಕ ಫೈಲ್ಗಳನ್ನಷ್ಟೇ. 100 ಆಫ್ ಯೂಸರ್ಸ್ ಮೇ ಬಿ ಮ್ಯಾನೇಜ್ಡ್ ಸೈಮಲ್ಟೇನಿಯಸ್ಲಿ ಬೈ ದೆಮ್. ಸೊ ಆಲ್ರೆಡಿ ಹೇಳಿದ ಹಾಗೆ 100ಕ್ಕಿಂತ ಹೆಚ್ಚು ಜನರು ಒಂದೇ ಸಲ ಇದರೊಳಗೆ ಕೆಲಸವನ್ನು ಮಾಡಬಹುದು. ಹಾಗೆ ಇದರ ಸ್ಪೀಡ್ ಎಷ್ಟಿರುತ್ತೆ ಅಂತ ಕೇಳೋದಾದ್ರೆ ಈ 100 MIPS ಅಂತ ಹೇಳ್ತಾರೆ. 100 MIPS. ಸೊ ನಿಮಗೆ MIPS ಫುಲ್ ಫಾರ್ಮ್ ಗೊತ್ತಾಗಿದೆ, ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಅಂತ ಕರೀತಾರೆ. ಸೊ
ಈ ಒಂದು ಮಿಡ್ ರೇಂಜ್ ಅಥವಾ ಮಿನಿ ಕಂಪ್ಯೂಟರ್ದು ಎಷ್ಟಿತ್ತು, ಕೇವಲ ಲಾಸ್ಟ್ ಅಂದ್ರೆ 30 MIPS ಅಲ್ಲಿ ಕೆಲಸ ಮಾಡ್ತವೆ, ಯಾವುದು ಮಿನಿ ಕಂಪ್ಯೂಟರ್ಗಳು. ಆದ್ರೆ ಈ ಮೇನ್ ಫ್ರೇಮ್ ಕಂಪ್ಯೂಟರ್ಗಳು 100 MBPS ಅಲ್ಲಿ ಕೆಲಸವನ್ನ ಮಾಡ್ತವೆ. ಹಾಗೇನೆ ಮೇನ್ ಕಂಪ್ಯೂಟರ್ಸ್ ಗಳ ಕೆಲವೊಂದು ಗುಣಲಕ್ಷಣಗಳನ್ನು ಹೇಳಿ ಈ ವಿಡಿಯೋನ ಮುಗಿಸೋಣ. ಸೊ ಎನಾರ್ಮಸ್ ಅಮೌಂಟ್ ಆಫ್ ಮೆಮೊರಿ, ಇದರ ಈ ಒಂದು ಮೆಮೊರಿ ಸಾಮರ್ಥ್ಯ ಬೃಹದಾಕಾರವಾಗಿರುತ್ತೆ. ಯಾವುದ್ರದ್ದು? ಮೇನ್ ಫ್ರೇಮ್ ಕಂಪ್ಯೂಟರ್ಗಳು. ದೇ ಆರ್ ಕೆಪೇಬಲ್ ಆಫ್ ರನ್ನಿಂಗ್ ಸೆವೆರಲ್ ಡಿಫರೆಂಟ್ ಆಪರೇಟಿಂಗ್ ಸಿಸ್ಟಮ್, ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಗಳನ್ನ ಒಂದೇ ಸಲಕ್ಕೆ ಇವು ಅದ್ರ ಜೊತೆ ಕೆಲಸ ಮಾಡಬಹುದು ನಾವು. ಯಾವ ಜೊತೆ? ಈ ಮೇನ್ ಫ್ರೇಮ್ ಕಂಪ್ಯೂಟರ್ಗಳ ಒಳಗಡೆ. ದೇ ಹ್ಯಾವ್ ಸಿಗ್ನಿಫಿಕೆಂಟ್ ನಂಬರ್ ಆಫ್ ಸಿಪಿಯುಸ್. ಸಿಪಿಯುಸ್ ಅಂದ್ರೂ ಸಿಕ್ಕಾಪಡೆ ಅದಕ್ಕೆ ಅಟ್ಯಾಚ್ ಮಾಡಿರ್ತಾರೆ. ಇದರಿಂದ ಏನಾಗುತ್ತೆ? ಪವರ್ಫುಲ್ ಪ್ರೊಸೆಸ್ ಏನಾಗುತ್ತೆ? ಸ್ಪೀಡ್ ಆಗುತ್ತೆ. ಅಂಡ್ ಬಹಳ ಇಂಪಾರ್ಟೆಂಟ್, ಈ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. EBCDIC ಏನ್ ಸರ್ ಹಾಗಾದ್ರೆ? ಎಕ್ಸ್ಟೆಂಡೆಡ್ ಬೈನರಿ ಕೋಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತ ಹೇಳ್ತಾರೆ. ಏನಂಗಂದ್ರೆ ನೋಡಿ, ದೀಸ್ ಕ್ಯಾರೆಕ್ಟರ್ಸ್ ಆರ್ 8 ಬಿಟ್ಸ್ ಲಾಂಗ್. ಆಯ್ತಾ? 8 ಬಿಟ್ ಉದ್ದವಾಗಿರ್ತವೆ. ಅಂಡ್ ಒರಿಜಿನಲಿ ಯೂಸ್ಡ್ ಬೈ IBM ಕಂಪನಿ ಆನ್ ದರ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಜಸ್ಟ್ ನೆನ್ಪಿಟ್ಕೊಳ್ಳಿ, EBCDIC ಅಂತಂದ್ರೆ ಏನ್ ಸರ್? ಈ ಒಂದು ಆಯ್ತಾ ಕೆಲಸಗಳನ್ನ ಕಂಪ್ಯೂಟರ್ ಏನ್ ಮಾಡ್ಬೇಕಾಗತ್ತೆ? ಕೆಲಸಗಳನ್ನ ಮಾಡ್ತಾ ಇರುವಾಗ ಈ ಒಂದು ವರ್ಕ್ ಲೋಡ್ ಶೇರಿಂಗ್ ಆಗಿರ್ಬೋದು, ಕೋಆಪರೇಷನ್ ಅಂತ ಕರೀತಾರೆ, ಸಹಭಾಗಿತ್ವ ಆಗಿರ್ಬೋದು, ಕೆಲಸಗಳ ಮಧ್ಯೆ ಸಹಭಾಗಿತ್ವ, ಹಾಗೆ ಕೆಲಸಗಳನ್ನ ಶೇರ್ ಮಾಡೋದಾಗಿರ್ಬೋದು, ಹಾಗೇನೆ ಯಾವುದೇ ಒಂದು ಲೋಡಿಂಗ್ ಇರ್ಲಾರ್ದೆ ಬಹಳ ಸ್ಮೂತ್ ಆಗಿ ಫಂಕ್ಷನ್ ಮಾಡ್ತಾ ಮಾಡ್ತಾ ಹೋಗ್ಬೇಕು ತಾನೆ ಕಂಪ್ಯೂಟರ್. ಸ್ಟ್ರಕ್ ಆಗ್ಬೇಕಾ ನಿಮ್ಗೆ? ಇಷ್ಟಿಷ್ಟು ಸ್ಟ್ರಕ್ ಆದ್ರೆ ಏನಾಗುತ್ತೆ? ತಲೆ ಕೆಟ್ಟೋಗುತ್ತೆ ತಾನೆ? ಎಸ್. ಬಟ್ ಈ ಒಂದು ಆಯ್ತಾ, ಈ ಕ್ಯಾರೆಕ್ಟರ್, ಈ ಒಂದು ಭಾಷೆ ಬಳಸಿರೋದ್ರಿಂದ, ಈ ಒಂದು ಅಕ್ಷರಗಳನ್ನ ಬಳಸಿ ಈ ಪ್ರೋಗ್ರಾಮ್ ಅನ್ನ ಡಿಸೈನ್ ಮಾಡಿರೋದ್ರಿಂದ ಮೇನ್ ಫ್ರೇಮ್ ಕಂಪ್ಯೂಟರ್ಗಳಲ್ಲಿ ಯಾವ ಒಂದು ಡಿಸೈನ್ ಸರ್ ಅದು ಅಂತ ಹೇಳೋದಾದ್ರೆ EBCDIC, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತ ಹೇಳ್ತಾರೆ. ಸೊ ಅದು 8 ಬಿಟ್ ಲಾಂಗ್ ಆಗಿರುತ್ತೆ, 8 ಅಕ್ಷರಗಳ ಉಳ್ಳಂತಹ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಇದನ್ನ ಮೇನ್ ಫ್ರೇಮ್ ಕಂಪ್ಯೂಟರ್ಗಳಲ್ಲಿ ಬಹಳ ಮುಖ್ಯವಾಗಿ ಬಳಸ್ಕೊಳ್ತಾರೆ. ಇದರಿಂದ ಏನಾಗುತ್ತೆ? ನಾವು ಆಲ್ರೆಡಿ ಹೇಳಿದ ಹಾಗೆ ವರ್ಕ್ ಲೋಡ್ ಶೇರಿಂಗ್ ಆಗುತ್ತೆ, ಕೆಲಸ ಕಾರ್ಯಗಳು ಏನಾಗುತ್ತೆ ಬೇರೆ ಬೇರೆ ಕಂಪೋನೆಂಟ್ ಗಳಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಅದ್ರ ಜೊತೆಗೇನೆ ಯಾವುದೇ ರೀತಿ ವರ್ಕ್ ಲೋಡ್ ಆಗೋದಿಲ್ಲ, ಸ್ಮೂತ್ ಫಂಕ್ಷನಿಂಗ್ ಆಗ್ತಾ ಇರುತ್ತೆ. ಎಲ್ಲಿ? ಮೇನ್ ಫ್ರೇಮ್ ಕಂಪ್ಯೂಟರ್ಗಳಲ್ಲಿ. ಹಾಗೆ ಟೈಟ್ಲಿ ಕಪಲ್ಡ್ ಕ್ಲಸ್ಟರಿಂಗ್ ಟೆಕ್ನಾಲಜಿ ಈಸ್ ಎಂಪ್ಲಾಯ್ಡ್. ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳಬಹುದು. ಏನ್ ಸರ್ ಹಂಗಂದ್ರೆ? ಒನ್ಸ್ ಅಗೇನ್ ಅದೇ ಏನು, ಈ ಒಂದು ಕಂಪ್ಯೂಟರ್ಗಳ ಮಧ್ಯೆ ಒಂದು ಸಹಭಾಗಿತ್ವ ಆಗಿರ್ಬೋದು, ಈ ಒಂದು ಏನಾದ್ರೂ ವರ್ಕ್ ಲೋಡ್ ಶೇರಿಂಗ್ ಆಗಿರ್ಬೋದು, ಸ್ಮೂತ್ ಫಂಕ್ಷನ್ ಆಗೋದಕ್ಕೆ, ಆಯ್ತಾ, ಸ್ಮೂತ್ ಆಗಿ ಫಂಕ್ಷನ್ಗಳು ಆಗೋದಕ್ಕೆ ಅದರ ಒಳಗಡೆ ಒಂದು ಟೆಕ್ನಾಲಜಿನ ಬಳಸಿರ್ತಾರೆ. ಅದರ ಹೆಸರೇನು? ಟೈಟ್ಲಿ ಕಪಲ್ಡ್ ಕ್ಲಸ್ಟರಿಂಗ್ ಅಂತ ಕರೀತಾರೆ. ಸರಿನಾ? ಟೈಟ್ಲಿ ಕಪಲ್ಡ್ ಕ್ಲಸ್ಟರಿಂಗ್. ಅದರ ಒಳಗಡೆ ಈ ಒಂದು ಸರಿನಾ, ಈ ಕಂಪ್ಯೂಟರ್ನ ಡಿಸೈನ್ ಮಾಡುವಾಗ ಬಹಳ ಬಿಗಿಯಾಗಿರುವಂತಹ ಕಪಲ್ಡ್ ಟೈಟ್ಲಿ ಕ್ಲಸ್ಟರಿಂಗ್ ಅನ್ನು ಮಾಡಿರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾವ ಕಂಪ್ಯೂಟರ್ಗಳಲ್ಲಿ? ಮೇನ್ ಫ್ರೇಮ್ ಕಂಪ್ಯೂಟರ್ಗಳಲ್ಲಿ. ಸೊ ಇದರಿಂದ ಏನಾಗುತ್ತೆ? ಈ ಒಂದು ಕಂಪ್ಯೂಟರ್ಗಳು ಇಂಟರ್ಪ್ರಿಟ್ ಮಾಡೋದಕ್ಕೆ, ಆಯ್ತಾ, ಬಹಳ ಇಂಪಾರ್ಟೆಂಟ್ ಆಗಿ EBCDIC ಅಂತೇನಿದೆ ಅದು ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇಂಟರ್ಪ್ರಿಟ್ ಅಂತಂದ್ರೇನು? ಅರ್ಥ ಮಾಡಿಕೋ. ಕಂಪ್ಯೂಟರ್ಗಳು ಭಾಷೆಯನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಸ್ಮೂತ್ ಆಗಿ ಕೆಲಸ ಮಾಡೋದಕ್ಕೆ ಸಹಾಯವನ್ನ ಮಾಡ್ತವೆ. ಎಲ್ಲಿ? ಮೇನ್ ಫ್ರೇಮ್ ಟೆಕ್ನಾಲಜಿಗಳಲ್ಲಿ. ಅದರ ಜೊತೆಗೆ ಟೈಟ್ಲಿ ಕಪಲ್ಡ್ ಕ್ಲಸ್ಟರಿಂಗ್ ಟೆಕ್ನಾಲಜಿ ಇರೋದ್ರಿಂದ ವರ್ಕ್ ಲೋಡ್ ಶೇರಿಂಗ್ ಆಗುತ್ತೆ, ಯಾವುದೇ ರೀತಿ ಅಲ್ಲಿ ಲೋಡಿಂಗ್ ಆಗೋದಿಲ್ಲ, ಪ್ರಿಯಾರಿಟಿ ಬೇಸಿಸ್ ಮೇಲೆ ಕೆಲಸಗಳು ಆಗ್ತಾ ಇರ್ತವೆ. ಈ ಎಲ್ಲ ಟೆಕ್ನಾಲಜಿಗಳು ಮೇನ್ ಫ್ರೇಮ್ ಕಂಪ್ಯೂಟರ್ಗಳಲ್ಲಿ ಬಳಸಿರೋದ್ರಿಂದ. ಸೊ ಇದರ ಫುಲ್ ಫಾರ್ಮ್ ಅಷ್ಟೇ ನೆನ್ಪಿಟ್ಕೊಳ್ಳಿ. EBCDIC ಅಂತಂದ್ರೇನು? ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತ ಹೇಳ್ತಾರೆ. ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿ ಇದೇನು ಅಂತ ನೋಡೋದಾದ್ರೆ ಅದರಲ್ಲಿ ಸಿಂಬಲ್ಸ್ಗಳು ಇರ್ತವೆ. ಆಲ್ಫಾ ನ್ಯೂಮೆರಿಕ್ ಆಲ್ಫಾ, ಈಗ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ತಿರಲ್ವಾ, KIC ಅಪ್ಲಿಕೇಶನ್ ಹಾಕುವಾಗ ನೋಡಿ, ಆಲ್ಫಾಬೆಟ್ ಸ್ಮಾಲ್ ಲೆಟರ್ ಇರಬೇಕು, ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದು ನಂಬರ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಅವೆಲ್ಲ ಏನು ಅಂತ ಹೇಳೋದಾದ್ರೆ ಇಟ್ ಇಸ್ ನಥಿಂಗ್ ಬಟ್ EBCDIC. ಇದರಿಂದ ಏನಾಗುತ್ತೆ? ಈ ಒಂದು ಕಂಪ್ಯೂಟರ್ ಇಂಟರ್ಪ್ರೇಟ್ ಮಾಡ್ಕೊಳ್ಳೋದಕ್ಕೆ, ಆಯ್ತಾ, ಇಂಟರ್ಪ್ರೇಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅಂತಹ ಒಂದು ಟೆಕ್ನಾಲಜಿಯನ್ನ ಮೇನ್ ಫ್ರೇಮ್ ಅಲ್ಲಿ ಬಳಸಿರ್ತೇವೆ. ಅದ್ರ ಜೊತೆ ಟೈಟ್ಲಿ ಕಪಲ್ಡ್ ಕ್ಲಸ್ಟರಿಂಗ್ ಟೆಕ್ನಾಲಜಿ ಅಂತ ಬಳಸಿರ್ತೇವೆ. ಹಾಗೇನೆ ಎಕ್ಸಾಂಪಲ್ ಫಾರ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಇನ್ಕ್ಲೂಡ್, ಸೊ ಹಾರ್ವರ್ಡ್ ಮಾರ್ಕ್ 1, IBMದು Z ಸೀರೀಸ್ಗಳು ಎಲ್ಲವೂ, ಹಾಗೆ ಸಿಸ್ಟಮ್ Z9, ಹಾಗೆ ನ್ಯೂ ಸಿಸ್ಟಮ್ Z10 ಎಕ್ಸೆಟ್ರಾ. ಸೊ ಜಗತ್ತಿನ ಮೊಟ್ಟ ಮೊದಲ ಮೇನ್ ಫ್ರೇಮ್ ಕಂಪ್ಯೂಟರ್ ಗೊತ್ತಾಯ್ತು ನಿಮಗೆ, ಹಾರ್ವರ್ಡ್ ಮಾರ್ಕ್ 1 ಅಂತ ಹೇಳಿ, ಅದಾಗಿರ್ಬೋದು. ಹಾಗೆ IBMದು Z ಸೀರೀಸ್ ಆಗಿರ್ಬೋದು, ಸಿಸ್ಟಮ್ದು Z ಸೀರೀಸ್ ಆಗಿರ್ಬೋದು, ಅವೆಲ್ಲವೂ ಏನು? ಈ ಒಂದು
ಮೇನ್ ಫ್ರೇಮ್ ಕಂಪ್ಯೂಟರ್ಗಳು ಆಗ್ತವೆ. ಸೊ ಚಿತ್ರದಲ್ಲಿ ನೋಡ್ತಾ ಇರಬಹುದು ಒನ್ಸ್ ಅಗೇನ್ ಮೇನ್ ಫ್ರೇಮ್ ಕಂಪ್ಯೂಟರ್ಗಳ ಚಿತ್ರ. ಸರಿನಾ? ಓಕೆ. ಹಾಗೇನೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಸೂಪರ್ ಕಂಪ್ಯೂಟರ್ಗಳು ಅಂದ್ರೆ ಏನು. ಯಾಕಂದ್ರೆ ಇದೇ ಕ್ಲಾಸ್ ಅಲ್ಲಿ ಹೇಳ್ಬೋದು, ಬಟ್ ತುಂಬಾ ಲಾಂಗ್ ಆಗುತ್ತೆ ಇದು. ಸರಿನಾ? ಆಲ್ರೆಡಿ 25 ಮಿನಿಟ್ಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಫ್ರಂಟಿಯರ್. ನೋಡಿ, ಜಗತ್ತಿನ ಶಕ್ತಿಶಾಲಿ ಕಂಪ್ಯೂಟರ್ ಇದು. ಎಕ್ಸಾ ಸ್ಪೀಡ್ ಅಲ್ಲಿ ಕೆಲಸ ಮಾಡುತ್ತೆ ಇದು, ಎಕ್ಸಾ ಸ್ಪೀಡ್ ಅಲ್ಲಿ. ಸೊ ಹೇಳ್ತೇವೆ ಏನಂತ ಹೇಳಿ. ಅದೇ ತರ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಪರಂ 8000 ಆಯ್ತಾ. ಪರಂ 8000 ಚಿತ್ರ ನೋಡಿ, ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಇದು. ಸೊ ಇವೆಲ್ಲವನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ಅನಲೈಸಿಸ್ ಮಾಡೋಣ. ಸೊ ಕ್ಲಾಸ್ ಮುಗಿಸೋಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇವೆ ಈ ಒಂದು ವಿಡಿಯೋನ ಆಧಾರದ ಮೇಲೆ. ಸೊ ಯಾರ್ಯಾರಿಗೆಲ್ಲ ಅರ್ಥ ಆಗಿದೆ ಅಥವಾ ಗೊತ್ತಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕ್ವಶನ್ ಈಸ್, ಜಗತ್ತಿನ ಮೊಟ್ಟ ಮೊದಲ ಮೈಕ್ರೋ ಕಂಪ್ಯೂಟರ್ನ ಹೆಸರೇನು? ಆಯ್ತಾ. ವಾಟ್ ಇಸ್ ದ ನೇಮ್ ಆಫ್ ಫಸ್ಟ್ ಮೈಕ್ರೋ ಕಂಪ್ಯೂಟರ್ ಆಫ್ ದ ವರ್ಲ್ಡ್? ಸರಿನಾ? ಅದರ ಹೆಸರನ್ನ ಟೈಪ್ ಮಾಡಿ ಕಾಮೆಂಟ್ ಅಲ್ಲಿ. ಹಾಗೆಯೇ ಎರಡನೇದು, ಜಗತ್ತಿನ ಮೊಟ್ಟ ಮೊದಲ ಮಿನಿ ಕಂಪ್ಯೂಟರ್ನ ಹೆಸರೇನು? ಓಕೆ, ಸೊ ಅದನ್ನು ಸಹ ನೀವು ಕಮೆಂಟ್ ಮಾಡಿ. ಹಾಗೆಯೇ ಮೇನ್ ಫ್ರೇಮ್ ಕಂಪ್ಯೂಟರ್, ಜಗತ್ತಿನ ಮೊಟ್ಟ ಮೊದಲ ಮೇನ್ ಫ್ರೇಮ್ ಕಂಪ್ಯೂಟರ್ನ ಹೆಸರು ಏನು? ಅದನ್ನು ಸಹ ಟೈಪ್ ಮಾಡಿ. ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್ ಹಾಗೆ ಮೇನ್ ಫ್ರೇಮ್ ಕಂಪ್ಯೂಟರ್, ಇವು ಜಗತ್ತಿನ ಮೊಟ್ಟ ಮೊದಲ ಏನು ಪ್ರಾಡಕ್ಟ್ ಗಳನ್ನು ಮಾಡಿತ್ತು ಅದರ ಹೆಸರನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಬಹಳ ಇಂಪಾರ್ಟೆಂಟ್ 4ನೇ ಪ್ರಶ್ನೆ ಒಂದು ಕೇಳ್ತೇವೆ. ಈ ಒಂದು MIPS ಅಂತಂದ್ರೆ ಏನು? MIPS ಅಂತಂದ್ರೆ ಏನು? ಯಾರ್ದು MIPS ಇಷ್ಟೊತ್ತು ನೀವೇನು ಡಿಸ್ಕಸ್ ಮಾಡಿದ್ರಿ ಅವ್ರದ್ದು ಆ 3 ಕಂಪ್ಯೂಟರ್ಗಳಲ್ಲಿ ಯಾವ ಒಂದು ಕಂಪ್ಯೂಟರ್ದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ? ಸೊ ಅದನ್ನು ಸಹ 4ನೇ ಪ್ರಶ್ನೆಗೆ ಆನ್ಸರ್ನ ಮಾಡಿ. ಸೊ ಈ 4 ಪ್ರಶ್ನೆಗಳ ಆನ್ಸರ್ ಯಾರ್ದು ರೈಟ್ ಇರುತ್ತೆ ಅವರಿಗೆ ನಾವು ಒಂದು ಹಾರ್ಟ್ ಆಪ್ಷನ್ ಕೊಡ್ತೇವೆ. ಸೊ ದಟ್ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಅವುಗಳು ರೈಟ್ ಆನ್ಸರ್ಸ್ಗಳು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ ಬಹಳ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.